ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರದ ಮೌಂಟ್ ಎವರೆಸ್ಟ್ ಪರ್ವತವನ್ನು ತುಂಬ ಜನ ಹತ್ತಿದ್ದಾರೆ. ಅದೊಂದೇ ಅಲ್ಲ, ಭೂಮಿ ಮೇಲಿರೋ ಎಲ್ಲ ಪರ್ವತಗಳನ್ನು, ಬೆಟ್ಟ ಗುಡ್ಡಗಳನ್ನು ಹತ್ತಿದ್ದಾರೆ. ಆದರೆ ಕೇವಲ ಒಂದು ಪರ್ವತವನ್ನು ಬಿಟ್ಟು. ಆ ಪರ್ವತದ ಹೆಸರೇ ಕೈಲಾಸ ಪರ್ವತ. ಅಷ್ಟು ದೊಡ್ಡ ದೊಡ್ಡ ಪರ್ವತಗಳನ್ನು ಹತ್ತಿದ್ದ ಪರ್ವತಾರೋಹಿಗಳು, ಸಾಹಸಿಗಳು ಯಾರಿಗೂ ಕೂಡ ಕಡಿಮೆ ಎತ್ತರ ಇರೋ ಈ ಕೈಲಾಸ ಪರ್ವತವನ್ನು ಹತ್ತೋಕೆ ಸಾಧ್ಯವಾಗದೇ ಇರೋದು ಯಾಕೆ? ಈ ಪರ್ವತದ ಮೇಲೆ ಅತೀಂದ್ರಿಯ ಶಕ್ತಿಗಳೇನಾದರೂ ಇದೆಯಾ? ಯಾಕೆ ಯಾರಿಂದ ಈ ಪರ್ವತವನ್ನು ಹತ್ತೋದಕ್ಕೆ ಸಾಧ್ಯವಾಗಲಿಲ್ಲ? ವಿಜ್ಞಾನಿಗಳಿಗೂ ಕೂಡ ಅಲ್ಲಿ ಯಾವುದೇ ಸಂಶೋಧನೆಗಳನ್ನು ಯಶಸ್ವಿಯಾಗಿ ನಡೆಸೋದಕ್ಕಾಗಲಿಲ್ಲ ಯಾಕೆ? ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟವಾಗುತ್ತೆ. ಇನ್ನು ಇಂತಹ ಕುತೂಹಲಕಾರಿ ವಿಷಯಗಳನ್ನು ಮತ್ತೆ ನಿಮ್ಮ ಮುಂದೆ ತಂದಿಡೋದಕ್ಕೋಸ್ಕರ, ನಮ್ಮ ತಂಡವನ್ನು ಬೆಂಬಲಿಸೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಯಣ ಮಹಾಭಾರತದ ಕಥೆಗಳಿಲ್ಲದೆ ಹಿಂದೂ ಧರ್ಮವನ್ನು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಊಹಿಸಿಕೊಳ್ಳೋದು ಕೂಡ ಸಾಧ್ಯವಿಲ್ಲ. ಚಿಕ್ಕಂದಿನಿಂದ ನಾವು ಈ ಪುರಾಣ ಕಥೆಗಳನ್ನು ಕೇಳಿಕೊಂಡೇ ಬೆಳೆದಿದ್ದೇವೆ. ಈ ಕಥೆಗಳ ಕಾರಣದಿಂದಲೇ ಯಾವುದು ಧರ್ಮ, ಯಾವುದು ಅಧರ್ಮ ಎನ್ನುವ ವಿವೇಚನೆ ಭಾರತೀಯರಾದ ನಮಗೆ ಸಹಜವಾಗಿಯೇ ಬಂದಿದೆ. ಅಂತಹ ಕಥೆಗಳಲ್ಲಿ ಒಂದಾದ ರಾವಣನು ಶಿವನ ಆತ್ಮಲಿಂಗಕ್ಕಾಗಿ ಘೋರ ತಪಸ್ಸು ಮಾಡಿ ಶಿವನು ಪ್ರತ್ಯಕ್ಷನಾಗದೇ ಇದ್ದಾಗ ದಶಕಂಠನಾದ ರಾವಣ ಒಂದೊಂದಾಗಿ ತನ್ನ ತಲೆಗಳನ್ನು ಕತ್ತರಿಸಿ ಅಗ್ನಿಗೆ ಆಹುತಿ ನೀಡುತ್ತಾ ಶಿವನನ್ನು ಪ್ರತ್ಯಕ್ಷವಾಗುವಂತೆ ಮಾಡ್ತಾನೆ. ಆ ರೀತಿ ಶಿವನ ಕುರಿತು ಉಗ್ರ ತಪಸ್ಸು ಮಾಡಿದ ಸ್ಥಳವೇ ಈ ಕೈಲಾಸ ಪರ್ವತ. ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ದುಷ್ಟ ಶಕ್ತಿಗಳನ್ನು, ಸಕಲ ಬಾಧೆಗಳನ್ನು ನಾಶ ಮಾಡುವಂತಹ ಪರಮಶಿವನು ತನ್ನ ಸತಿ ಸಮೇತನಾಗಿ ಇಲ್ಲಿ ನೆಲೆಸಿದ್ದಾನೆಂದು ಬಹಳಷ್ಟು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಿದೆ. ಇನ್ನು ಈ ಪರ್ವತಕ್ಕೆ ಕೈಲಾಸ ಎನ್ನುವ ಹೆಸರು ಕೌಲಸ ಎನ್ನುವ ಸಂಸ್ಕೃತ ಪದದಿಂದ ಬಂದಿದೆ. ಕೌಲಸ ಎಂದರೆ ಸ್ಫಟಿಕ ಎಂದರ್ಥ. ಈ ಕೈಲಾಸ ಪರ್ವತವು ಚೀನಾದ ಕಂಟ್ರೋಲ್ನಲ್ಲಿರುವ ಟಿಬೆಟ್ ಪ್ರಾಂತ್ಯದಲ್ಲಿದೆ. ಅಖಂಡ ಭಾರತದ ಭಾಗವಾಗಿದ್ದ ಟಿಬೆಟ್ ಚೈನಾದ ಕಂಟ್ರೋಲ್ನಲ್ಲಿ ಇದ್ದರೂ ಹಿಂದೂಗಳ ಪಾಲಿಗೆ ಎಂದೆಂದಿಗೂ ಕೈಲಾಸ ಪರ್ವತ ಶಿವನ ವಾಸಸ್ಥಾನವೇ. ಈ ಪರ್ವತ ಕೇವಲ ಹಿಂದೂಗಳಿಗೆ ಮಾತ್ರವಲ್ಲದೆ ಜೈನ ಹಾಗೂ ಬೌದ್ಧ ಮತಗಳಿಗೂ ಕೂಡ ಪವಿತ್ರ ಸ್ಥಳವಾಗಿ ಆರಾಧಿಸಲ್ಪಡುತ್ತದೆ. ಇನ್ನು ಈ ಪರ್ವತದ ಎತ್ತರ 6600 ಮೀಟರ್, ಅಂದರೆ 6.6 ಕಿಲೋಮೀಟರ್. ಆದರೆ ಪ್ರಪಂಚದ ಅತ್ಯಂತ ಎತ್ತರದ ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರ 8.8 ಕಿಲೋಮೀಟರ್. ಕೈಲಾಸ ಪರ್ವತಕ್ಕಿಂತ 2200 ಮೀಟರ್ ಎತ್ತರವಿರುವ ಈ ಮೌಂಟ್ ಎವರೆಸ್ಟ್ ಪರ್ವತವನ್ನು ಇಲ್ಲಿಯವರೆಗೂ ಸುಮಾರು 6000ಕ್ಕಿಂತ ಹೆಚ್ಚಿನ ಜನ ಹತ್ತಿದ್ದಾರೆ. ಆದರೆ ಎತ್ತರದಲ್ಲಿ ಮೌಂಟ್ ಎವರೆಸ್ಟ್ಗಿಂತ ಚಿಕ್ಕದಾಗಿರೋ ಈ ಕೈಲಾಸ ಪರ್ವತವನ್ನು ಮಾತ್ರ ಇಲ್ಲಿಯವರೆಗೂ ಪೂರ್ತಿಯಾಗಿ ಹತ್ತಿದವರು ಒಬ್ಬರೂ ಇಲ್ಲ. ಆದರೆ ಈ ಪರ್ವತದ ಸ್ವಲ್ಪ ಕೆಳಭಾಗದಲ್ಲಿರೋ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಪ್ರತಿ ವರ್ಷ ಭಕ್ತರು ಬಂದು ದರ್ಶನ ಪಡೆದುಕೊಂಡು ಹೋಗ್ತಾರೆ. ಈ ಪರ್ವತ ಯಾವಾಗಲೂ ಮಂಜಿನಿಂದನೇ ಆವೃತವಾಗಿರುತ್ತೆ. ಬೇಸಿಗೆಯಲ್ಲಿ ಕೆಲ ದಿನಗಳಷ್ಟೇ ಅಲ್ಲಿಗೆ ಹೋಗೋದಕ್ಕೆ ಚೈನಾ ದೇಶ ಅನುಮತಿ ನೀಡುತ್ತೆ. ಇನ್ನು ಈ ಪರ್ವತದ ತಳಭಾಗದಲ್ಲಿ 2 ಸರೋವರಗಳಿವೆ. ಅವುಗಳಲ್ಲಿ ಒಂದು ದೇವ ಸರೋವರ, ಇನ್ನೊಂದು ರಾಕ್ಷಸ ಸರೋವರ. ಈ ದೈವ ಸರೋವರದ ಇನ್ನೊಂದು ಹೆಸರೇ ಮಾನಸ ಸರೋವರ. ಇದು ಸೂರ್ಯನ ಆಕಾರವನ್ನು ಹೊಂದಿದ್ದು ಕಾಂತಿಯನ್ನು ಸೂಚಿಸುತ್ತೆ. ಈ ಸರೋವರದಲ್ಲಿ ಮುಳುಗಿ ಎದ್ದರೆ 7 ಜನ್ಮಗಳ ಪಾಪ ನಾಶವಾಗುತ್ತೆ ಎನ್ನುವುದು ಹಿಂದೂಗಳ ನಂಬಿಕೆ. ಹಿಂದೂಗಳ ಪಾಲಿಗೆ ಮಾನಸ ಸರೋವರವೆನ್ನುವುದು ಸಾಕ್ಷಾತ್ ದೇವನ ಅನುಗ್ರಹವೇ. ಹಿಂದೂ ಪುರಾಣಗಳ ಪ್ರಕಾರ ಮಾನಸ ಸರೋವರವನ್ನು ಬ್ರಹ್ಮನು ತನ್ನ ಮನಸ್ಸಿನಿಂದ ಸೃಷ್ಟಿಸಿದ್ದಾನೆಂದು, ಅದಕ್ಕಾಗಿಯೇ ಈ ಸರೋವರಕ್ಕೆ ಮಾನಸ ಸರೋವರವೆಂದು ಹೆಸರು ಬಂದಿದೆ ಎಂದು ನಂಬಲಾಗುತ್ತೆ. ಮುಂಜಾನೆಯ ಬ್ರಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಗ್ಗೆ 3 ರಿಂದ 4 ಗಂಟೆಯ ಸಮಯದಲ್ಲಿ ಸಾಕ್ಷಾತ್ ಪರಶಿವನು ಈ ಸರೋವರದಲ್ಲಿ ಸ್ನಾನ ಮಾಡುತ್ತಾನೆಂದು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖವಿದೆ. ಅದೇ ಸಮಯದಲ್ಲಿ ಆ ಪರ್ವತದಿಂದ ಮಾನಸ ಸರೋವರದ ಕಡೆಗೆ ಒಂದು ಬೆಳಕಿನಂತಹ ಆಕೃತಿಯನ್ನು ನೋಡಿದ್ದೇವೆ ಎಂದು ಬಹಳಷ್ಟು ಜನ ಹೇಳ್ತಾರೆ. ಇನ್ನು ಈ ಮಾನಸ ಸರೋವರದ ಪಕ್ಕದಲ್ಲಿರುವ ಇನ್ನೊಂದು ಸರೋವರದ ಹೆಸರು ರಾಕ್ಷಸ ಸ್ಥಳ. ಇದು ಉಪ್ಪು ನೀರಿನ ಸರೋವರವಾಗಿದೆ. ಇದು ಚಂದ್ರನ ಆಕಾರದಲ್ಲಿದ್ದು ಕತ್ತಲೆಯನ್ನು ಸೂಚಿಸುತ್ತದೆ ಎಂದು ನಂಬಲಾಗುತ್ತೆ. ಇದನ್ನ ರಾವಣನು ಪ್ರತ್ಯೇಕವಾಗಿ ನಿರ್ಮಿಸಿಕೊಂಡ ಸರೋವರವೆಂದು ಹೇಳಲಾಗುತ್ತೆ. ಇದೇ ಸರೋವರದ ಪಕ್ಕದಲ್ಲಿ ಶಿವನನ್ನ ಕುರಿತು ತಪಸ್ಸು ಮಾಡಿದ ರಾವಣ ತನ್ನ ತಲೆಯನ್ನು ಕತ್ತರಿಸಿಕೊಂಡು ಭಕ್ತಿಯಿಂದ ಶಿವನನ್ನು ಮೆಚ್ಚಿಸಿ ಆತ್ಮಲಿಂಗವನ್ನು ಪಡೆದುಕೊಂಡಿದ್ದು ಇದೇ ಸರೋವರದ ಬಳಿ ಎಂದು ಹೇಳಲಾಗುತ್ತೆ.
ಇನ್ನು ಈ ಕೈಲಾಸ ಪರ್ವತವು ಮನುಷ್ಯನ ವೃದ್ಧಾಪ್ಯವನ್ನು ವೇಗಗೊಳಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಕೆಲವು ವಿಜ್ಞಾನಿಗಳು ನಂಬ್ತಾರೆ. ಇದಕ್ಕೆ ಕಾರಣ ಈ ಪರ್ವತವನ್ನು ಏರಿದ ವ್ಯಕ್ತಿಗಳಲ್ಲಿ ಆಗಿರೋ ಬದಲಾವಣೆಗಳು. ಈ ಪರ್ವತ ಏರೋಕೆ ಹೋದ ವ್ಯಕ್ತಿಗಳಲ್ಲಿ ಅವರ ದೇಹದ ಕೂದಲು ಹಾಗೂ ಉಗುರುಗಳು ಕೇವಲ 12 ಗಂಟೆಗಳ ಸಮಯದಲ್ಲಿ 2 ವಾರಗಳಲ್ಲಿ ಬೆಳೆಯುವಷ್ಟು ಉದ್ದವಾಗಿ ಬೆಳೆದಿತ್ತಂತೆ. ಈ ಪರ್ವತವನ್ನು ಏರೋದಕ್ಕೆ ಯಾರೂ ಕೂಡ ಧೈರ್ಯ ಮಾಡದೇ ಇರೋದಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳಲಾಗುತ್ತೆ. ಇನ್ನು ಈ ಕೈಲಾಸ ಪರ್ವತದ ಬಗ್ಗೆ ವಿಷ್ಣು ಪುರಾಣದಲ್ಲಿ ಏನು ಹೇಳಲಾಗಿದೆ ಅಂತ ನೋಡೋದಾದರೆ, ಈ ಪರ್ವತವು 4 ಮುಖಗಳನ್ನು ಹೊಂದಿದೆ ಎಂದು, ಸಿಂಹ, ಕುದುರೆ, ಆನೆ ಹಾಗೂ ನವಿಲುಗಳ ರೀತಿ ಈ ಪರ್ವತದ 4 ಬದಿಗಳ ಮುಖಗಳು ಕಾಣಿಸುತ್ತವೆ ಎಂದು ಹೇಳಲಾಗಿದೆ. ಇದರಲ್ಲಿ ಕುದುರೆ ಹಯಗ್ರೀವ ಸ್ವರೂಪವಾದರೆ, ಸಿಂಹವು ಪಾರ್ವತಿ ದೇವಿಯ ವಾಹನವಾಗಿದೆ, ಆನೆ ಗಣಪತಿಯ ರೂಪವಾದರೆ, ನವಿಲು ಸುಬ್ರಹ್ಮಣ್ಯ ಸ್ವಾಮಿಯ ವಾಹನವಾಗಿದೆ. ಇವೆಲ್ಲವೂ ಶಿವನ ಪರಿವಾರಕ್ಕೆ ಸಂಬಂಧಿಸಿದ್ದಾಗಿದೆ ಎಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖವಿದೆ. ಅದೇ ರೀತಿ ಈ ಪರ್ವತವು 4 ದಿಕ್ಕಿನಿಂದ 4 ಬಣ್ಣಗಳಲ್ಲಿ ಕಾಣಿಸುತ್ತೆ. ಬಂಗಾರದ ಬಣ್ಣ, ಬಿಳಿ, ಕಾಷಾಯ ಮತ್ತು ತಿಳಿ ನೀಲಿ. ಈ ರೀತಿ ಒಂದೇ ಪರ್ವತ 4 ಬಣ್ಣಗಳಲ್ಲಿ ಕಾಣಿಸುವುದು ಅಸಾಧ್ಯವೆಂದು, ಆದರೆ ಕೈಲಾಸ ಪರ್ವತದ ವಿಷಯದಲ್ಲಿ ಇದು ಸಾಧ್ಯವಾಗಿದೆ ಎಂದು ಹಲವಾರು ವಿಜ್ಞಾನಿಗಳು ಒಪ್ಪಿಕೊಳ್ತಾರೆ. ಈ ಕೈಲಾಸ ಪರ್ವತದ ಸುತ್ತಲೂ ಪುರಾತನ ಮಠಗಳು, ಗುಹೆಗಳು ಇದ್ದಾವೆಂದು ಹೇಳಲಾಗುತ್ತೆ. ಇವುಗಳಲ್ಲಿ ಅತ್ಯಂತ ಸಾಧನೆ ಮಾಡಿದಂತಹ ಋಷಿಮುನಿಗಳು ಸೂಕ್ಷ್ಮ ರೂಪದಲ್ಲಿ ವಾಸಿಸುತ್ತಾರೆಂದು ಹಾಗೂ ಸಾಮಾನ್ಯರ ಕಣ್ಣಿಗೆ ಇವರು ಬೀಳುವುದಿಲ್ಲವೆಂದು ಹೇಳ್ತಾರೆ. ಕೇವಲ ಕೆಲವು ಅದೃಷ್ಟವಂತರಿಗೆ ಮಾತ್ರ ಇವರು ಕಾಣಿಸ್ತಾರೆಂದು ಹೇಳಲಾಗುತ್ತೆ. ಇನ್ನು ಈ ಪರ್ವತವನ್ನು ಯಾರಾದರೂ ಹತ್ತಿದಾರಾ ಅಥವಾ ಹತ್ತೋಕೆ ಪ್ರಯತ್ನಿಸಿದವರ ಅಭಿಪ್ರಾಯ ಏನು ಅನ್ನೋದನ್ನು ನೋಡೋಣ. ಪ್ರಪಂಚದಲ್ಲಿಯೇ ಯಾರಿಂದಾನೂ ಎತ್ತೋದಕ್ಕೆ ಸಾಧ್ಯವಾಗದ ಏಕೈಕ ಪರ್ವತವಾಗಿ ಈ ಕೈಲಾಸ ಪರ್ವತ ಉಳಿದುಕೊಂಡಿದೆ. ಕೆಲವು ಮಂದಿ ಸಾಧುಗಳು ಈ ಪರ್ವತವನ್ನು ಹತ್ತೋಕೆ ನಿರ್ಧರಿಸ್ತಾರೆ, ಆದರೆ ಸ್ವಲ್ಪ ಮೇಲೆ ಹೋದ ಮೇಲೆ ಅದೃಶ್ಯವಾದರೆಂದು ಅಲ್ಲಿನ ಜನ ಹೇಳ್ತಾರೆ. 1926ರಲ್ಲಿ ಹ್ಯೂಜ್ ರೆಟ್ಲೆಜ್ ಎನ್ನುವ ವ್ಯಕ್ತಿ ಈ ಪರ್ವತದ ಉತ್ತರ ಮುಖವನ್ನು ಅಧ್ಯಯನ ಮಾಡಿ ಈ ದಿಕ್ಕಿನಿಂದ ಹತ್ತೋದಕ್ಕೆ ಅಸಾಧ್ಯ ಅಂತ ನಿರ್ಧರಿಸ್ತಾನೆ. ಈಶಾನ್ಯ ದಿಕ್ಕಿನಿಂದ ಹತ್ತೋಕೆ ಪ್ರಯತ್ನಿಸಿ ಆತ ವಿಫಲವಾಗ್ತಾನೆ. ಆನಂತರ 1928ರಲ್ಲಿ ವಿಲ್ಸನ್ ಆಲ್ಫ್ರೆಡ್ ಎನ್ನುವ ವ್ಯಕ್ತಿ, ನಂತರ 1936ರಲ್ಲಿ ಹೆರ್ಬರ್ಟ್ ಟಿಚ್ಚಿ ಎನ್ನುವ ವ್ಯಕ್ತಿ ಈ ಪರ್ವತವನ್ನು ಹತ್ತೋದಕ್ಕೆ ಪ್ರಯತ್ನಿಸಿ ವಿಫಲವಾಗ್ತಾರೆ. ಆನಂತರ ಈ ಪ್ರದೇಶ ಚೀನಾದ ಅಧೀನಕ್ಕೆ ಹೋಗುತ್ತೆ. 1980ರಲ್ಲಿ ಚೀನಾ ದೇಶದ ಸರ್ಕಾರ ಇಟಲಿಯ ಪರ್ವತಾರೋಹಿಯಾದ ರೈನ್ಹೋಲ್ಡ್ ಮೆಸ್ನರ್ಗೆ ಈ ಪರ್ವತವನ್ನು ಹತ್ತೋದಕ್ಕೆ ಆಹ್ವಾನ ನೀಡ್ತಾರೆ. ಆದರೆ ಆತ ತನ್ನಿಂದ ಸಾಧ್ಯವಿಲ್ಲವೆಂದು ತಿರಸ್ಕರಿಸ್ತಾನೆ. ನಂತರ 2001ರಲ್ಲಿ ಸ್ಪೇನ್ ದೇಶದ ಪರ್ವತಾರೋಹಿ ತಂಡಕ್ಕೆ ಈ ಪರ್ವತ ಹತ್ತೋದಕ್ಕೆ ಚೈನಾ ಅನುಮತಿ ನೀಡುತ್ತೆ. ಆದರೆ ಅವರು ಕೂಡ ಈ ಪರ್ವತವನ್ನು ಹತ್ತುವಲ್ಲಿ ವಿಫಲರಾಗ್ತಾರೆ. ಹೀಗಂತ ಚೈನಾ ಕೂಡ ಏನು ಸುಮ್ಮನೆ ಕೊಡ್ತಿರ್ಲಿಲ್ಲ. ಈ ಪರ್ವತದ ಮೇಲೆ ಹಲವಾರು ಸಂಶೋಧನೆಗಳನ್ನು ಮಾಡಿ ವಿಫಲವಾಗುತ್ತೆ. 2 ಬಾರಿ ಈ ಪರ್ವತದ ಮೇಲೆ ಚೀನಾ ಕಳುಹಿಸಿದ ಸೇನಾ ಹೆಲಿಕಾಪ್ಟರ್ಗಳು ಮಾರ್ಗ ಮಧ್ಯದಲ್ಲಿಯೇ ಪತನ ಹೊಂದುತ್ತೆ. ಅಲ್ಲಿನಿಂದ ಚೀನಾ ಸೇನೆ ಈ ಪರ್ವತದ ತಂಟೆಗೆ ಹೋಗೋದನ್ನು ನಿಲ್ಲಿಸಿದೆ ಎಂದು ಹೇಳಲಾಗುತ್ತೆ. ಇನ್ನು ಈ ಪರ್ವತವನ್ನು ಯಾರಿಂದಲೂ ಹತ್ತೋದಕ್ಕೆ ಆಗದೆ ಇರೋಕೆ ಕಾರಣ ಏನು ಅಂತ ನೋಡೋದಾದರೆ, ಈ ಪರ್ವತವನ್ನು ಹತ್ತೋದಕ್ಕೆ ಪರ್ವತದ ಮೇಲೆ ಮ್ಯಾಪ್ನಲ್ಲಿ ಟಾರ್ಗೆಟ್ ಲೊಕೇಶನ್ ಸೆಟ್ ಮಾಡಿದ್ರೆ ಅದು ತನ್ನಿಂದ ತಾನೇ ಬದಲಾಗುತ್ತಾ ಇರುತ್ತೆ. ಈ ಪರ್ವತದ ಮೇಲೆ ಯಾವುದೇ ರೀತಿ ಟೆಕ್ನಾಲಜಿಗಳು ಕೂಡ ಕೆಲಸ ಮಾಡೋದಿಲ್ಲ. ನ್ಯಾವಿಗೇಷನ್ ಅತ್ಯಂತ ಕಷ್ಟ ಎಂದು ಅಲ್ಲಿಗೆ ಪರ್ವತವನ್ನು ಹತ್ತೋಕೆ ಹೋದ ಪರ್ವತಾರೋಹಿಗಳು ಹೇಳ್ತಾರೆ. ರಷ್ಯನ್ ಪರ್ವತಾರೋಹಿ ಸೆರ್ಗಿ ಸ್ಟಿಯಾಕೋ ತಾನು ಈ ಪರ್ವತವನ್ನು ಹತ್ತೋದಕ್ಕೆ ಪ್ರಯತ್ನಿಸಿದಾಗ ತನಗಾದ ಅನುಭವವನ್ನು ವಿವರಿಸಿದ್ದಾರೆ. ತಾನು ಕೈಲಾಸ ಪರ್ವತದ ಸಮೀಪಕ್ಕೆ ಹೋದಾಗ ತನ್ನ ಎದೆ ಬಡಿತ ಜೋರಾಗಿ ಹೊಡೆದುಕೊಳ್ಳೋಕೆ ಪ್ರಾರಂಭಿಸಿತು. ಒಂದೇ ಸಲ ದೇಹ ತನ್ನೆಲ್ಲ ಶಕ್ತಿಯನ್ನು ಕಳೆದುಕೊಂಡಂತೆ ಭಾಸವಾಯಿತು. ಇದರಿಂದ ಭಯಗೊಂಡ ನಾನು ಅಲ್ಲಿಂದ ಆದಷ್ಟು ಬೇಗ ಹೊರಟು ಬಿಡಬೇಕೆಂದು ನಿರ್ಧರಿಸಿಕೊಂಡೆ. ಆಗ ನನ್ನ ದೇಹಕ್ಕೆ ಸಮಾಧಾನವಾದಂತಾಯಿತು. ಅಲ್ಲಿಂದ ನಾನು ಕೂಡಲೇ ಹೊರಟು ಬಂದೆ ಅಂತ ಹೇಳ್ತಾರೆ. ಇನ್ನು ಈ ಕೈಲಾಸ ಪರ್ವತ ಸಹಜವಾಗಿ ನಿರ್ಮಾಣಗೊಂಡ ಪರ್ವತ ಅಲ್ಲವೆಂದು, ಅತೀಂದ್ರಿಯ ಶಕ್ತಿಗಳ ಕಾರಣದಿಂದ ನಿರ್ಮಾಣಗೊಂಡ ಪಿರಮಿಡ್ ಎಂದು ರಷ್ಯಾದ ಡಾಕ್ಟರ್ ಎರ್ನಿಸ್ಟ್ ಮುಲಾಡೆಶೇವ್ ಹೇಳುತ್ತಾರೆ. ಪ್ರಪಂಚದಲ್ಲಿ ಎಲ್ಲಿಯೂ ಯಾವ ಪರ್ವತಗಳೂ ಇರದ ರೀತಿಯಲ್ಲಿ ಈ ಪರ್ವತ ನಿರ್ಮಾಣಗೊಂಡಿದೆ ಎಂದು ಹೇಳ್ತಾರೆ. ಇತರ ಪರ್ವತಗಳಂತೆ ಈ ಕೈಲಾಸ ಪರ್ವತ ತ್ರಿಕೋನಾಕಾರದಲ್ಲಿ ಇಲ್ಲ. ಪಿರಮಿಡ್ನಂತಿದ್ದು 4 ಬದಿಯಲ್ಲಿ ಮುಖಗಳನ್ನು ಹೊಂದಿದೆ.
ಈ ಪರ್ವತ 65 ಡಿಗ್ರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಾಲಿಕೊಂಡಿದೆ. ಅದೇ ಎವರೆಸ್ಟ್ ಪರ್ವತಕ್ಕೆ ಹೋಲಿಸಿದರೆ ಕೇವಲ 40ರಿಂದ 50 ಡಿಗ್ರಿಯಷ್ಟು ಮಾತ್ರ ಓರೆಯಾಗಿದೆ. ಹೀಗಾಗಿ ಈ ಪರ್ವತವನ್ನು ಹತ್ತೋದಕ್ಕೆ ಸಾಧ್ಯವಾಗದೇ ಇರೋದಕ್ಕೆ ಇದು ಕೂಡ ಒಂದು ಕಾರಣವಾಗಿದೆ ಅಂತ ಹೇಳ್ತಾರೆ. ಪ್ರಸ್ತುತ ಈ ಪರ್ವತವನ್ನು ಹತ್ತೋದಕ್ಕೆ ಚೀನಾ ಸರ್ಕಾರ ನಿಷೇಧ ವಿಧಿಸಿದೆ. ನಮ್ಮ ಹಿಂದೂ ನಂಬಿಕೆಗಳ ಪ್ರಕಾರ ಈ ಪರ್ವತ ಪರಮಶಿವನ ವಾಸಸ್ಥಾನ. ಈ ಪರ್ವತದಿಂದ ಸ್ವರ್ಗಕ್ಕೆ ದಾರಿ ಇದೆ ಎಂದು ನಂಬಲಾಗುತ್ತೆ. ಪಟ್ಟಾಭಿಷೇಕದ ನಂತರ ಪ್ರಭು ಶ್ರೀರಾಮರು ಈ ಪರ್ವತವನ್ನು ಏರಿದ್ದಾರೆಂದು ಹೇಳಲಾಗುತ್ತೆ. ಮಹಾಭಾರತದಲ್ಲಿ ಪಾಂಡವರು ತಮ್ಮ ಅಂತ್ಯಕಾಲದಲ್ಲಿ ಇದೇ ಪರ್ವತವನ್ನೇರಿ ದೇಹತ್ಯಾಗ ಮಾಡಿದ್ದಾರೆಂದು ಹಿಂದೂ ಪುರಾಣಗಳ ಉಲ್ಲೇಖವಿದೆ. ಸಪ್ತ ಚಿರಂಜೀವಿಗಳು ಕೂಡ ಇದೇ ಪರ್ವತದ ಮೇಲೆ ನೆಲೆಸಿದ್ದಾರೆಂದು ಹೇಳಲಾಗುತ್ತೆ. ಮಾನಸ ಸರೋವರದಲ್ಲಿ ಸ್ನಾನ ಮಾಡಿ ಕೈಲಾಸ ಪರ್ವತವನ್ನು ದರ್ಶಿಸಿದರೆ ಸಕಲ ಪಾಪಗಳು ನಾಶವಾಗಿ ಪುನರ್ಜನ್ಮ ಇರುವುದಿಲ್ಲವೆಂದು ಹಾಗೂ ಮೋಕ್ಷ ಸಿಗುವುದೆಂದು ಹಿಂದೂಗಳ ಗಾಢ ನಂಬಿಕೆ. ಕೈಲಾಸ ಪರ್ವತದ ದರ್ಶನ ಎನ್ನುವುದು ಹಿಂದೂಗಳ ಪಾಲಿಗೆ ಅದೊಂದು ಅದೃಷ್ಟವೇ. ಅದನ್ನು ಮಾತಿನಿಂದ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಇದಾಗಿತ್ತು ಗೆಳೆಯರೇ ಕೈಲಾಸ ಪರ್ವತದ ಬಗೆಗಿನ ಹಿನ್ನೆಲೆಯ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಮ ಕುತೂಹಲವನ್ನು ಕೆರಳಿಸುವ ಒಂದಾದರೂ ಮಾಹಿತಿಯನ್ನು ನೀಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆಂದು ಭಾವಿಸುತ್ತೇವೆ. ನೀವು ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ ಅಂತಂದರೆ ನಿಮಗೆ ಈ ವಿಡಿಯೋ ಖಂಡಿತ ಸ್ವಲ್ಪವಾದರೂ ಇಷ್ಟವಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್.